ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಸ್ಥಗಿತ. 3 ವರ್ಷ ಕಳೆದರೂ ತಿರುಗಿ ನೋಡದ ಅಧಿಕಾರಿಗಳು. ನೀರಿಗಾಗಿ ಗ್ರಾಮಸ್ಥರ ಪರದಾಟ, ಕಣ್ಣು ಮುಚ್ಚಿ ಕುಳಿತ ಜನಪ್ರತಿನಿಧಿಗಳು. ಗ್ರಾಮಸ್ಥರ ನೀರಿನ ಬವಣೆ ನೀಗಿಸುವರು ಯಾರು? ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತಿ ದೊಡ್ಡ ಗ್ರಾಮವಾದ ಬ್ರಹ್ಮಸಂದ್ರ ಗ್ರಾಮದಲ್ಲಿನ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ದುರಸ್ತಾಗಿ 3 ವರ್ಷ ಕಳೆದರೂ ಸರಿಪಡಿಸದೆ ಸುಮಾರು 1,500 ಜನಸಂಖ್ಯೆ ಇರುವ ಇಲ್ಲಿನ ಗ್ರಾಮಸ್ಥರು ಅಕ್ಕಪಕ್ಕದ ದೊಡ್ಡ ಆಲದ ಮರದ ಚಿನ್ನೇನಹಳ್ಳಿ, ತರೂರು, ಜೋಗಿಹಳ್ಳಿ ಗ್ರಾಮದ ಕುಡಿಯುವ ನೀರಿನ ಶುದ್ಧೀಕರಣವನ್ನೇ ಈ ಗ್ರಾಮದ ಮಹಿಳೆಯರು, ಮಕ್ಕಳು ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ನೀರನ್ನು ಹೋಗಿ ತರಲು ಸಾಧ್ಯವಾಗದ ಪರಿ ತಪ್ಪಿಸುತ್ತಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಯನ್ನ ಕಂಡು ಕಾಣದಂತೆ ಇರುವ ಇಲ್ಲಿನ ಜನಪ್ರತಿನಿಧಿಗಳು ಹಲವು ಬಾರಿ ಗ್ರಾಮಸ್ಥರು, ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಗಮನಕ್ಕೆ ತಂದರೂ ಸಹ ಇಲ್ಲಿಯವರೆಗೂ ಯಾವುದೇ ದುರಸ್ತಿ ಮಾಡಿಸುವ ಲಕ್ಷಣವೇ ಕಾಣಿಸುತ್ತಿಲ್ಲ. ಇನ್ನಾದರೂ ಸರಿಪಡಿಸುವರೆ? ಕಾದು ನೋಡೋಣ. ವರದಿ ಬೆಂಚಿ ಮಂಜು. 3 ವರ್ಷದಿಂದ ಕೆಟ್ಟೋಗೈತೆ ಸರ್. ಒಂದ್ ವಾರ ಬಂದ್ರೆ ಒಂದ್ ವಾರ ನೀರ್ ಬರಲ್ಲ. ಯಾವಾಗ್ಲೂ ನೀರ್ ಅಚ್ಚುಕಟ್ಟಾಗಿ ಒಂದೊಂದ್ಸತಿ ಬರ್ತೈತೆ, ಒಂದೊಂದ್ಸತಿ ಬರಲ್ಲ ಸರ್. ಬಹಳ ದಿನ ಆಯ್ತು ಇಲ್ವೇ ಇಲ್ಲ ಸರ್ ನೀರು. ಒಂದ್ ವಾರ ಬಂದ್ರೆ ಇನ್ನೊಂದ್ ವಾರಕ್ಕೆ ನೀರ್ ಇರೋದೇ ಇಲ್ಲ. ಹೋಗಿ ತತ್ತಾ ಇದೀವಿ ಸರ್. ನೀರು ತುಂಬಾ ನೀರು ಬ್ರಹ್ಮಸಂದ್ರದಲ್ಲಿ ಪ್ರಾಬ್ಲಮ್ ಆಗ್ತೈತೆ. ಶುದ್ಧ ನೀರಿನ ಘಟಕ ಇರೋದರಿಂದ ನೀರಿಗೆ ಪ್ರಾಬ್ಲಮ್ ಆಗ್ತೈತೆ ಸರ್. ಹೊರಗಡೆ ಹೋಗಿ ತಗೊಂಬರ್ತಾ ಇದೀವಿ. ನೀರ್ ಬೇಕಿಲ್ಲಿ ಬ್ರಹ್ಮಸಂದ್ರದಲ್ಲಿ. ಸುಮಾರು 3 ವರ್ಷ ಆಯ್ತು ನಿಂತು ಹೋಗಿ. ಈಗ ನಾವು ಸುಮಾರು 17 ಹಳ್ಳಿಯರೆಲ್ಲ ಬಂದು ಇಲ್ಲೇ ಹಿಡ್ಕೊಂಡು ಹೋಗೋ ನೀರು. ಈಗ ನಾವೇ ನೆರೂರ್ಗೆ ಹೋಗಂಗಾಗೈತೆ. ಭಾಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕುಡಿಯೋ ನೀರಿಗೆ. ಹಂಗಾಗಿ ದಯಮಾಡಿ ಅಧಿಕಾರಿಗಳು ನಮ್ಮ ಇನ್ಮೇಲೆ ಇನ್ನು ನಮಗೆ ನೀರಿಂದ ಒಂದು ಇದು ಮಾಡ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಡ್ತಾ ಇದ್ದೀವಿ. ಅದ್ರಾಗೆ ಹೆಗಣ ಇಲಿ ಎಲ್ಲ ಸತ್ತೋಗ್ಬಿಟ್ಟು ಅದು ಏನು ನೋಡೋಕೆ ಆಗಲ್ಲ, ಹಂಗಾಗ್ಬಿಟ್ಟೈತೆ ಅದು ಪರಿಸ್ಥಿತಿ. ಮಿಷನ್ ಎಲ್ಲ ಕೆಟ್ಟೋಗ್ಬಿಟ್ಟಾವೆ, ಏನಿಲ್ಲ ಅದ್ರೊಳಗೆ ಎಲ್ಲ ಅದು ನೋಡೋಕೆ ಆಗಲ್ಲ. 3 ವರ್ಷದಿಂದನೂ ಹಿಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ. ದಯಮಾಡಿ ಎಲ್ಲ ಸ್ವಲ್ಪ ಇದು ಕೆಟ್ಟೋಗೈತೆ. ನೀರಿಲ್ಲ, 1000 ಚಿಲ್ಲರೆ ಇಲ್ಲಿ ಜನ ಇರ್ತಕ್ಕಂಥ ಪ್ಲೇಸು. ನಾವು ಆ ಕಡೆ ತರೂರು, ಇದು ದೊಡ್ಡಮರ, ಚಿನ್ನೇನಹಳ್ಳಿ, ಜೋಗಿಹಳ್ಳಿ ಎಲ್ಲ ಕಡೆಗೂ ಹೋಗ್ಬೇಕಾದಂಥ ಪರಿಸ್ಥಿತಿ ಐತೆ. ಹೆಣ್ಮಕ್ಳಾಗಲಿ, ಈಗ ಗಂಡು ಮಕ್ಳೇನೋ ಅಕಸ್ಮಾತ್ ಹೋಗಿ ಹಿಡ್ಕೊಂಬರ್ಬೋದು, ಹೆಣ್ಮಕ್ಳು ಹೆಂಗೆ ಹೋಗ್ತಾರೆ? ಆದ್ರಿಂದ ತಾವು ದಯವಿಟ್ಟು ಇದು ಕೆಟ್ಟೋಗಿರ್ತಕ್ಕಂಥ ಇದು ಈಗ 3 ವರ್ಷದಿಂದ ಇದಾಗಿರ್ತಕ್ಕಂಥ ಇದನ್ನ ತಾವು ಗಮನ ಹರಿಸಿ ಇಲ್ಲಿ ಬಂದು ಇದನ್ನ ನಮಗೆ ಇದನ್ನ ಪರಿಹರಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ನವಹರಿ ಗ್ರಾಮದ ಎಲ್ಲ ಜನತೆ ಒಂದು ಬೇಡಿಕೆ ಇಟ್ಟಿದೆ. ಈಗ ಇಲ್ಲಿ ನಮ್ಮೂರಲ್ಲಿ ಈ ಫಿಲ್ಟರ್ ನೀರು, ಶುದ್ಧೀಕರಣವಾದ ನೀರನ್ನು ಕೊಡ್ತೀವಿ ಅಂತ ಹೇಳಿ ಮಾಡಿ ಸುಮಾರು ಒಂದು 7-8 ವರ್ಷ ಆಯಿತು. ಅದರಲ್ಲಿ ಒಂದು 3 ವರ್ಷ 4 ವರ್ಷ ಕಾರ್ಯಾಗಾರ ಸ್ಥಗಿತವಾಗ್ಬಿಟ್ಟಿದೆ. ಕಾರಣ ಕೇಳಿದ್ರೆ ಪಂಚಾಯತ್ ಅವರು ಮಾಡಿರೋದು, ಅದು ಸಂಸ್ಥೆಯವರು ಅವರೇ ಬಂದು ರೆಡಿ ಮಾಡಬೇಕು ಅಂತಾರೆ. ಅವರು ನಮಗೆ ಸ್ಪಂದಿಸ್ತಾ ಇಲ್ಲ ಸರಿಯಾಗಿ. ಹೀಗಾಗಿ ನಮ್ಮ 1,500 ಜನ ಇರ್ತಕ್ಕಂಥ ಬ್ರಹ್ಮಸಂದ್ರ ಗ್ರಾಮದ ಜನತೆ ಪಕ್ಕದ ದೊಡ್ಡಮರಕ್ಕೋ, ಜೋಗಿಹಳ್ಳಿಗೋ ಇಲ್ಲ ಚಿನ್ನೇನಹಳ್ಳಿ ಹತ್ರಕ್ಕೋ ಹೋಗಿ ಕುಡಿಯೋ ನೀರು ತರೂರು ತನಕ ಹೋಗಿ ನೀರು ತಗೊಂಬರುವಂತ ವ್ಯವಸ್ಥೆ ಆಗಿದೆ. ಹೆಂಗಸರು ಮಕ್ಕಳುಗಳು ನೀರ್ ತರಕ್ ಹೊರಗಡೆ ಹೋಗಕ್ಕಾಗಲ್ಲ, ಗಂಡಸನ್ನೇ ಅವಲಂಬಿಸ್ಬೇಕು. ಇದು ಎಷ್ಟೋ ವರ್ಷದಿಂದ ಇದು ಕೆಟ್ಟಿದೆ. ಇದು ಫಿಲ್ಟರ್ ನೀರು 3 ವರ್ಷದಿಂದ ಯಾವುದೇ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ. ಈ ಫಿಲ್ಟರ್ ನೀರು ಸಂಬಂಧಪಟ್ಟರು ಹೇಳಿದ್ದೀವಿ, ಅರ್ಜಿಗಳು ಕೊಟ್ಟೆಲ್ಲ ಮಾತಾಡಿದ್ದೀವಿ, ಮಾಡಿದ್ದೀವಿ, ಯಾರು ಸ್ಪಂದಿಸ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿದ್ದೀರಾ? ಅದಕ್ಕೆ ಏರ್ಪಾಟ್ ಮಾಡ್ತೀವಿ ಅಂತಾರೆ, ಒಬ್ಬರನ್ನ ಕಳ್ಸಲ್ಲ, ಇದನ್ನ ರೆಡಿ ಮಾಡ್ತಾ ಇಲ್ಲ. ನಮ್ಗೇನು ಬಹಳ ಬರೋರು ನೀರು ಹಿಡ್ಕೊಂಡು ಹಾಕಿ ನಮ್ಮೂರಿಗೆ ನಾವೇ ಇನ್ನೊಂದು ಆ ರೀತಿ ಆಗೋಗ್ಬಿಟ್ಟಿದೆ. ಅದರಿಂದ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ BKP. ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ 24x7. ಇದು ಸತ್ಯದ ಧ್ವನಿ.